ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅತಿ ದೊಡ್ಡ ನೇಮಕಾತಿ ಆಗಿರತಕ್ಕಂತಹ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ CHSL ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ 2022ರ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಹುದ್ದೆಗಳ ಹೆಸರು ಲೋವರ್ ಡಿವಿಷನ್ ಕ್ಲರ್ಕ್ LDC ಅಂತ ಕರಿತೀವಿ. ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ JSA ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ PA ಮತ್ತು ನಾಲ್ಕನೇದಾಗಿ ಸಾರ್ಟಿಂಗ್ ಅಸಿಸ್ಟೆಂಟ್ SA. ಅದೇ ರೀತಿಯಾಗಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು DEO, ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಹುದ್ದೆಗಳು. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಒಟ್ಟು ಹುದ್ದೆಗಳ ಮಾಹಿತಿಯನ್ನು ನೋಡುವುದಾದರೆ ನೋಟಿಫಿಕೇಷನಲ್ಲಿ ನಂತರದಲ್ಲಿ ಒಟ್ಟು ಹುದ್ದೆಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗತ್ತೆ ಅಂತ ತಿಳಿಸಲಾಗಿದೆ. ಇನ್ನು ಉದ್ಯೋಗದ ವಿಧವನ್ನು ನೋಡುವುದಾದರೆ ದೇಶದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಕಾಯಂ ಹುದ್ದೆಗಳು ಇರುತ್ತೆ. ಇನ್ನು ಉದ್ಯೋಗದ ಸ್ಥಳ ಭಾರತದಾದ್ಯಂತ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದಾಗಿರುತ್ತೆ. ಇನ್ನು ಹುದ್ದೆಗಳ ವಿಂಗಡಣೆಯನ್ನು ನೋಡುವುದಾದರೆ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಮುಖ್ಯವಾಗಿ ಈ ಒಂದು ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಾಮಾನ್ಯ ಅರ್ಹತೆಯನ್ನು ನೋಡುವುದಾದರೆ ಮೊದಲನೇದಾಗಿ ವ್ಯಕ್ತಿಯು ಭಾರತೀಯ ನಾಗರಿಕನಾಗಿರಬೇಕು. ಇನ್ನು ಪ್ರಮುಖವಾಗಿ ಸ್ನೇಹಿತರೆ, ಈ ಒಂದು CHSL ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಯನ್ನು ನೋಡುವುದಾದರೆ LDC, JSA, PA, SA, DEO ಹುದ್ದೆಗೆ ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು, ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳು, ಶಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳು ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ PUC ಅಥವಾ ಕ್ಲಾಸ್ 12 ಅಥವಾ ಅದಕ್ಕೆ ತಸ್ತಮಾನ ಇರತಕ್ಕಂಥ ಯಾವುದೇ ವಿದ್ಯಾರ್ಹತೆಯನ್ನು ಪಡೆದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಹುದ್ದೆಗಳಿಗೆ PUC ಇನ್ ಸೈನ್ಸ್ ವಿತ್ ಮ್ಯಾಥ್ಸ್ ಸಬ್ಜೆಕ್ಟ್ ಓದಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿಯನ್ನು ನೋಡುವುದಾದರೆ ದಿನಾಂಕ 1/1/2022ಕ್ಕೆ ಸರಿಯಾಗಿ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ ವಯಸ್ಸು ತುಂಬಿರಬೇಕು. ಇನ್ನು ವಯೋಮಿತಿ ಸಡಿಲಿಕೆಯನ್ನು ನೋಡುವುದಾದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇರತಕ್ಕಂಥದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರತಕ್ಕಂಥದ್ದು. ಇನ್ನು PWD ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರತಕ್ಕಂಥದ್ದು. ಇನ್ನು PWD ಅಂದರೆ ಫಿಸಿಕಲ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಗಳಿಗೆ, OBC ಕ್ಯಾಂಡಿಡೇಟ್ಗಳಿಗಾದರೆ 13 ವರ್ಷ ಇರತಕ್ಕಂಥದ್ದು. ಅದೇ ರೀತಿ SC ST ಕ್ಯಾಂಡಿಡೇಟ್ಗಳಿಗೆ 15 ವರ್ಷ ಇರತಕ್ಕಂಥದ್ದು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗೆ ಮುಖ್ಯವಾಗಿ 3 ವರ್ಷಗಳ ರಿಯಾಯಿತಿ ಇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಸ್ನೇಹಿತರೆ, ಈ ಒಂದು CHSL ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿರ್ತಕ್ಕಂತಹ ವೇತನ ಶ್ರೇಣಿಯನ್ನು ನೋಡುವುದಾದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಾಗಿರ್ಬೋದು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಪೋಸ್ಟ್ಗೆ 19,900ರಿಂದ 63,200ರವರೆಗೂ ವೇತನ ಶ್ರೇಣಿಯನ್ನು ನೀಡಲಾಗುತ್ತೆ. ಇದು ಪೇ ಲೆವೆಲ್ 2ರ ವೇತನ ಶ್ರೇಣಿಯಾಗಿದೆ. ಇನ್ನು ಮುಖ್ಯವಾಗಿ ಪೋಸ್ಟಲ್ ಅಸಿಸ್ಟೆಂಟ್, ಶಾರ್ಟಿಂಗ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗಳಿಗೆ 25,500ರಿಂದ 81,100ರವರೆಗೂ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇದು ಪೇ ಲೆವೆಲ್ 4 ವೇತನ ಶ್ರೇಣಿಯಾಗಿರುತ್ತೆ. ಇನ್ನು ಮುಖ್ಯವಾಗಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಪೇ ಲೆವೆಲ್ 4 25,500ರಿಂದ 81,100ರವರೆಗೂ ಉತ್ತಮವಾದ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಪೇ ಲೆವೆಲ್ 5 ಆದರೆ 29,200ರಿಂದ 92,300ರವರೆಗೂ ಉತ್ತಮವಾದ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇನ್ನು ಮುಖ್ಯವಾಗಿ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಹುದ್ದೆಗಳಿಗೆ 25,500ರಿಂದ 81,100ರವರೆಗೂ ಉತ್ತಮವಾದ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇದು ಪೇ ಲೆವೆಲ್ 4 ವೇತನ ಶ್ರೇಣಿಯಾಗಿರುತ್ತೆ. ಇನ್ನು ಮುಖ್ಯವಾಗಿ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ssc.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅರ್ಜಿ ಶುಲ್ಕದ ವಿವರದ ಬಗ್ಗೆ ನೋಡುವುದಾದರೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು 100 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಆದರೆ SC ST ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರುವುದಿಲ್ಲ. ಅವರು ಶುಲ್ಕ ವಿನಾಯಿತಿಯನ್ನು ಪಡೆದಿರುತ್ತಾರೆ. ಇನ್ನು ಮುಖ್ಯವಾಗಿ ಆಯ್ಕೆಯ ವಿಧಾನದ ಕುರಿತು ನೋಡುವುದಾದರೆ ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ನಂತರ ಕೌಶಲ್ಯ ಪರೀಕ್ಷೆ ಮತ್ತು ಟೈಪಿಂಗ್ ಪರೀಕ್ಷೆ ಇರುತ್ತೆ. ನಂತರ ದಾಖಲಾತಿ ಪರಿಶೀಲನೆ ಇರುತ್ತೆ. ನಂತರ ಅಂತಿಮ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಮುಖ್ಯವಾಗಿ ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ssc.nic.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕವಾಗಿ ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡಿ ನಂತರದಲ್ಲಿ CHSL ರಿಕ್ರೂಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಎಕ್ಸಾಮ್ ಸೆಂಟರ್ಸನ್ನು ನೀಡಲಾಗಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಮೈಸೂರು, ಉಡುಪಿ, ಶಿವಮೊಗ್ಗ ಇದಿಷ್ಟು ಜಿಲ್ಲೆಗಳಲ್ಲಿ ಈ ಒಂದು CHSL ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಘಟಕಗಳನ್ನು ನೀಡಲಾಗಿದೆ.
ಇನ್ನು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ 1-2-2022. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 7-3-2022. ಇನ್ನು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ 8-3-2022. ಆಫ್ಲೈನ್ ಚಲನನ್ನು ಜನರೇಷನ್ ಮಾಡಲು ಕೊನೆಯ ದಿನಾಂಕ 9-3-2022. ಇನ್ನು ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಥ್ರೋ ಚಲನ್ ಇನ್ ಬ್ಯಾಂಕ್ ಅಂದರೆ ಬ್ಯಾಂಕಿನಲ್ಲಿ ಚಲನ್ ಮುಖಾಂತರ ಪಾವತಿಯನ್ನು ಮಾಡಲು ಕೊನೆಯ ದಿನಾಂಕ 10-3-2022. ಇನ್ನು ಅಪ್ಲಿಕೇಶನ್ ತಿದ್ದುಪಡಿ ಮಾಡಲು 11-3-2022 15-3-2022 ಅವಕಾಶವನ್ನು ನೀಡಲಾಗಿದೆ. ಯಾವುದಾದರೂ ಅಪ್ಲಿಕೇಶನಲ್ಲಿ ನೀವು ತಪ್ಪು ಮಾಹಿತಿಯನ್ನು ತುಂಬಿದರೆ ಅದನ್ನು ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಬೋದು ಮತ್ತು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡ ಆಫಿಷಿಯಲ್ ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಉದ್ಯೋಗ ಮಾಹಿತಿ .blogspot.com ಈ ಒಂದು ಬ್ಲಾಗರ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನನ್ನು ನಮ್ಮ ಉದ್ಯೋಗ ಮಾಹಿತಿ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಲಾಗಿರುತ್ತೆ. ಅಭ್ಯರ್ಥಿಗಳು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ಒಂದು ಬ್ಲಾಗರ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕ್ಲಿಕ್ ಹೇರ್ ಅಂತ ಒಂದು ಆಪ್ಷನ್ ಇರುತ್ತೆ. ಮುಖ್ಯವಾಗಿ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಆಫಿಷಿಯಲ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇನ್ನು ಪ್ರಮುಖವಾಗಿ ಸ್ನೇಹಿತರೆ, ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈಗಾಗಲೇ ನಮ್ಮ ಉದ್ಯೋಗ ಮಾಹಿತಿ ಬ್ಲಾಗರ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಒಂದು ಲಿಂಕ್ ಕಾಣ್ತಾ ಇದೆಯಲ್ಲ, ಮುಖ್ಯವಾಗಿ ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ. ಪ್ರಮುಖವಾಗಿ ಸ್ನೇಹಿತರೆ, ಈ ಒಂದು CHSL ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 3 ಹಂತಗಳಲ್ಲಿ ನಡೆಸಲಾಗುತ್ತೆ. ಟೈರ್ 1, ಟೈರ್ 2 ಮತ್ತು ಟೈರ್ 3. ಟೈರ್ 3 ಪರೀಕ್ಷೆಯು ಸ್ಕಿಲ್ ಟೆಸ್ಟ್ ಮತ್ತು ಟೈಪಿಂಗ್ ಟೆಸ್ಟನ್ನು ಒಳಗೊಂಡಿರುತ್ತೆ. ಮೊದಲನೇದಾಗಿ ಟೈರ್ 1 ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಯನ್ನು ನೋಡುವುದಾದರೆ, ಟೈರ್ 1 ಪರೀಕ್ಷೆಯು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇನ್ನು ಪ್ರಮುಖವಾಗಿ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೊಂದಿರುತ್ತೆ. 100 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 2 ಅಂಕದಂತೆ 200 ಮಾರ್ಕ್ಸ್ಗೆ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಎಂಬ ಪ್ರಶ್ನೆಗೆ 0.50 ನೆಗೆಟಿವ್ ಅಂಕ ಇರತಕ್ಕಂಥದ್ದು, ಅಂದರೆ 1/4 ನೆಗೆಟಿವ್ ಅಂಕ ಇರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಇದನ್ನು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಬರೆಯಬಹುದಾಗಿರುತ್ತೆ. ಎಕ್ಸೆಪ್ಟ್ ಬೇಸಿಕ್ ಇಂಗ್ಲೀಷ್ ಸೆಕ್ಷನನ್ನು ಇಂಗ್ಲೀಷ್ನಲ್ಲೇ ಬರೆಯಬೇಕಾಗತ್ತೆ. ಉಳಿದ ಸೆಕ್ಷನನ್ನು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಬರೆಯಬಹುದಾಗಿರುತ್ತೆ. ಈ ಒಂದು ಟೈರ್ 1 ಪರೀಕ್ಷೆಯ ಮಾದರಿ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನೋಡುವುದಾದರೆ, ಬೇಸಿಕ್ ಇಂಗ್ಲೀಷ್ ಸೆಕ್ಷನಲ್ಲಿ 25 ಪ್ರಶ್ನೆ 50 ಅಂಕ ಇರುತ್ತೆ. ಅದೇ ರೀತಿಯಾಗಿ ಜನರಲ್ ಇಂಟೆಲಿಜೆನ್ಸ್ 25 ಪ್ರಶ್ನೆ 50 ಅಂಕ. ಅದೇ ರೀತಿಯಾಗಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಪ್ರಶ್ನೆ 50 ಅಂಕವನ್ನು ಒಳಗೊಂಡಿರುತ್ತೆ. ಮತ್ತು ಕೊನೆಯದಾಗಿ ಜನರಲ್ ಅವೇರ್ನೆಸ್ 25 ಪ್ರಶ್ನೆ 50 ಅಂಕವನ್ನು ಒಳಗೊಂಡಿರುತ್ತೆ. ಈ ಒಂದು ಟೈರ್ 1 ಪರೀಕ್ಷೆಯನ್ನು ಉತ್ತರಿಸಲು 60 ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ಟೈರ್ 1 ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಸಿಲೆಬಸ್ಸನ್ನು ಕನ್ನಡದಲ್ಲಿ ನಮ್ಮ ಉದ್ಯೋಗ ಮಾಹಿತಿ ಬ್ಲಾಗರ್ ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಅಭ್ಯರ್ಥಿಗಳು ಬೇಕಾದರೆ ನೋಡ್ಕೊಳ್ಬೋದಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಸಿಲೆಬಸ್ ಬೇಕೆನ್ನುವವರು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕವಾಗಿ ನೋಟಿಫಿಕೇಷನಲ್ಲಿ ನೀಡಲಾಗಿದೆ, ಅಭ್ಯರ್ಥಿಗಳು ನೋಡಿಕೊಳ್ಬೋದಾಗಿರುತ್ತೆ. ಇನ್ನು ಟೈರ್ 2 ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನೋಡುವುದಾದರೆ, ಮುಖ್ಯವಾಗಿ ಈ ಒಂದು ಟೈರ್ 2 ಪ್ರಶ್ನೆ ಪತ್ರಿಕೆಯು ಪೆನ್ ಮತ್ತು ಪೇಪರ್ ಮೋಡ್ದಾಗಿರುತ್ತೆ. 100 ಅಂಕಗಳ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಅಂದರೆ ಸ್ನೇಹಿತರೆ, ಮುಖ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೊಂದಿರುವುದಿಲ್ಲ. ಬದಲಾಗಿ ಇದು ಪ್ರಬಂಧ, ಪತ್ರಲೇಖನ ಮತ್ತು ಅಪ್ಲಿಕೇಶನ್ಗಳ ನಿಖರತೆಯ ವಿಷಯಗಳನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಪ್ರಬಂಧ, ಪತ್ರಲೇಖನ ಮತ್ತು ಅಪ್ಲಿಕೇಶನ್ಗಳನ್ನು ಬರೀಬೇಕಾಗತ್ತೆ. ಇದನ್ನು ಉತ್ತರಿಸಲು 1 ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಈ ಒಂದು ಟೈರ್ 2 ಪೇಪರಲ್ಲಿ ಕ್ವಾಲಿಫೈ ಆಗಬೇಕಾದ್ರೆ 33% ಮಾರ್ಕ್ಸನ್ನು ಪಡೆಯಲೇಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಟೈರ್ 2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿರುತ್ತೆ. ನೀವು ಇಂಗ್ಲೀಷ್ ಅಥವಾ ಹಿಂದಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಈ ಒಂದು ಟೈರ್ 2 ಪರೀಕ್ಷೆಯನ್ನು ಬರೆಯಬೇಕಾಗತ್ತೆ. ಅರ್ಧ ಭಾಗ ಇಂಗ್ಲೀಷ್ ಮತ್ತು ಇನ್ನು ಅರ್ಧ ಭಾಗ ಹಿಂದಿ ಬರೆದ್ರೆ ನಿಮಗೆ 0 ಮಾರ್ಕ್ಸನ್ನು ನೀಡಲಾಗುತ್ತೆ. ಇನ್ನು ಮೂರನೇದಾಗಿ ಅಭ್ಯರ್ಥಿಗಳಿಗೆ ಟೈರ್ 3 ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಸ್ಕಿಲ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಅದೇ ರೀತಿಯಾಗಿ LDC ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಾಗಿರಬಹುದು, JSA ಜೂನಿಯರ್ ಸೆಕ್ರೆಟೇರಿಯಸ್ ಅಸಿಸ್ಟೆಂಟ್ ಹುದ್ದೆಗಳಾಗಿರಬಹುದು, ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳಾಗಿರ್ಬೋದು ಮತ್ತು ಶಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಟೈಪಿಂಗ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ಟೈರ್ 3 ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಅಭ್ಯರ್ಥಿಗಳು ಗಮನಿಸಬೇಕಾಗತ್ತೆ, ಟೈಪಿಂಗ್ ಪರೀಕ್ಷೆಯ ಮಾಧ್ಯಮ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಾಗಿರುತ್ತೆ. ನೀವು ಯಾವ ಮಾಧ್ಯಮದಲ್ಲಿ ಟೈಪ್ ಮಾಡ್ತೀರಿ ಎಂಬುದನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಾಗ ಆರಿಸಿಕೊಳ್ಬೇಕಾಗತ್ತೆ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆಯಲ್ಲಿ ಅಭ್ಯರ್ಥಿ ನೀಡಿದ ಟೈಪಿಂಗ್ ಪರೀಕ್ಷೆಯ ಮಾಧ್ಯಮವನ್ನು
ಅಂತಿಮ ಎಂದು ಪರಿಗಣಿಸಲಾಗುತ್ತೆ. ನಂತರದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮುಖ್ಯವಾಗಿ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉದ್ಯೋಗ ಮಾಹಿತಿ .blogspot.com ಈ ಒಂದು ಬ್ಲಾಗರ್ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಿಗೋಣ ಸ್ನೇಹಿತರೆ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.